ಮುಂದೆ ಜೋಗ್ ಜಂಕ್ಷನ್, ನೋ ಟೆನ್ಷನ್. ಖರೆ ಗೆಳೆಯರ ಹೇಳ್ತೇನೆ ನಿಮ್ಗೆ, ಜೋಗ್ ಜಂಕ್ಷನ್ ನೀವು ಹಚ್ಕೊಂಡು ಕೂತ್ರಿ ಅಂದರೆ ಏನೂ ಟೆನ್ಷನ್ನೇ ಇರೋದಿಲ್ಲ. ಯಾಕಂದ್ರೆ ನಾವು ಹೇಳೇ ಬಿಟ್ಟೇವಲ್ಲ ನಿಮಗೆ, ನಿಮ್ಮ ಬ್ಯಾಸರ್ಕಿ ರೈಲ್ ಹತ್ತಿ ಇಲ್ಲಿಗೆ ಬರ್ರಿ, ಅದರಿಂದ ಇಳೀರಿ, ನಗೋ ರೈಲ್ ಹತ್ತಿ ಮುಂದೆ ಹೋಗ್ರಿ ಅಂಥೇಳಿ. ಹೀಗಾಗಿ ನೀವು ನೋಡ್ಕೊತಾನೆ ಇದ್ದೀರಿ ಜೋಗ್ ಜಂಕ್ಷನ್. ಜೋಗ್ ಜಂಕ್ಷನ್ನಾಗ ಇವತ್ತು ಶಂಕರ್ ಕೊಣ್ಣೂರ್ ಅನ್ನೋರು ಒಂದು ಜೋಕನ್ನು ಕಳಿಸ್ಯಾರ. ಇಮೇಲೆ ಕಳಿಸಿದವ್ರ ಜೋಕು ಹಿಂಗದ. ಒಬ್ಬವ ಬ್ರಿಡ್ಜ್ ಕೆಳಗೆ ತನ್ನ ಮೋಟ್ರ್ ಬೈಕನ್ನು ಸಾಧ್ಯ ಆದಷ್ಟು ಕಷ್ಟಪಟ್ಟು ತಳ್ಕೋತ ಸಣ್ಣ ದಾರಿ ಒಳಗೆ ಕಲ್ಲು ಮುಳ್ಳು ತಪ್ಪಿಸ್ಕೊತ ತೆಗ್ಗ ದಾಟಿಸ್ಕೊತ ಬಂದು ಈ ಕಡೆ ಬರ್ಲಿಕ್ಕತ್ತಿದ್ದಂತ. ಎದುರಿಗೆ ಬಂದು ಕೇಳಿದಂತ, ಅಲ್ಲಪ್ಪ ರೋಡ್ ಅಷ್ಟು ಚಲೋ ಅದ, ಓವರ್ ಬ್ರಿಡ್ಜ್ ಕಟ್ಟ್ಯಾರ, ನೀ ಯಾಕೆ ಕೆಳಗಿಂದ ಸತ್ಕೋತ ಬರ್ತೀವಿ ಮರೆ ಅಂತ. ಅದಕ್ಕೆ ಏನಂತ, ತಪ್ಪು ತಿಳ್ಕೊಬೇಡ ದೋಸ್ತ, ನೀ ತಪ್ಪು ತಿಳ್ಕೊಬೇಡ, ಆ ಬ್ರಿಡ್ಜ್ ನಾನಾ ಕಟ್ಟೇನಿ, ನಾನಾ ಕಾಂಟ್ರಾಕ್ಟರು, ಯಾವಾಗ ಬೀಳ್ತದ ಗೊತ್ತಿಲ್ಲ, ಅದಕ್ಕೆ ಕೆಳಗಿಂದ ಹೊಂಟೇನಿ ಅನ್ನತ್. ಕಿತ್ತೂರಿಂದ ಬಸವರಾಜ್ ಹಿರೇಮಠನವರು ಈ ಜೋಕನ್ನು ಕಳಿಸ್ಯಾರ. ಒಂದು ಕಾರ್ ಆಕ್ಸಿಡೆಂಟ್ ಆದಂತ. ಆ ಕಾರ್ ಆಕ್ಸಿಡೆಂಟ್ ಆದ ಕೂಡಲೇ ಅದರ 3 ಮಂದಿ ಗೆಳೆಯರಿದ್ದರು, 3 ಮಂದಿ ಸತ್ತು ಕೂಡಲೇ ದೇವರು ತನ್ನ ಹತ್ರ 3 ಮಂದಿನ ಕರೆಸ್ಕೊಂಡ. ಅವ್ರಿಗೆ ಕೇಳ್ದ, ಅಲ್ಲಪ್ಪ ಈಗ ಅಕಸ್ಮಾತ್ ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ನಿಮಗೆ ಕೇಳ್ಬೇಕನ್ಸದ ಹೇಳ್ರಿ, ಅಂದ್ರೆ ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಏನು ಮಾತಾಡ್ಬಹುದು ಅಂತೀರಿ. ಅದಕ್ಕೆ ಮೊದಲೇ ಹೇಳಿದಂತ, ಏನು ಚಲೋ ಮನುಷ್ಯ ಇದ್ದ, ಪಾಪ ಹೋದ, ಫ್ಯಾಮಿಲಿ ಮ್ಯಾನ್, ತನ್ನ ಕುಟುಂಬ ಪೂರ್ಣ ಪ್ರೀತಿಸ್ತಿದ್ದ ಅಂತ ಅನ್ಬಹುದು ರೀ. ವೆರಿ ಗುಡ್. ಸರಿ, ಎರಡನೇದೊಂದಕ್ಕೆ ನಿನಗೇನು ಏನ್ರಿ, ಮನುಷ್ಯ ಚಲೋ ಇದ್ದ, ಡಾಕ್ಟರ್ ಚಲೋ ಡಾಕ್ಟರ್ ಇದ್ದ, ಕೈಗುಣನೂ ಚಲೋ ಇತ್ತು ಅನ್ನಿಸ್ತದೆ, ಹಿಂಗೆ ಅವ್ರು ಮಾತಾಡ್ಕೋದ ನಂಗೆ ಚಲೋ ಅನ್ನಿಸ್ತದೆ ರೀ. ಮತ್ತು ಮೂರನೇದವ್ರನ್ನ ಕೇಳಿ, ನಿನಗೇನು ಅನ್ನಿಸ್ತದೆ? ಏನಿಲ್ಲ, ಅವರೆಲ್ಲರೂ ಕೂಡಿ ನನ್ನ ದೇಹ ನೋಡಿ ಅಳಿಗಾಡ್ಲಿಕ್ಕೆ ಹತ್ತಾನ ನೋಡು, ಮತ್ತೆ ಎದ್ದು ಬರ್ತಾನೋ ಏನೋ ಅಂತ ಅನ್ಬೇಕ್ರಿ ಅಂತ. ಒಬ್ಬ ಹಿಂಗೆ ಬಡತನದಿಂದ ಬಂದಂಥ ವ್ಯಕ್ತಿ ದಿಢೀರ್ ಅಂಥೇಳಿ ಶ್ರೀಮಂತ ಆದ. ಮರುದಿವಸ ಹೋಮ್ ಅಪ್ಲಯನ್ಸಸ್ ಅಂಗಡಿಗೆ ಹೋದ. ಅವಾಗೇನೋ ಸಾಮಾನು ತೊಗೋಬೇಕಾಗಿತ್ತು. ಆ್ಯಕ್ಚುಲಿ ಅವ್ನು ಟಿ ವಿ ಖರೀದಿ ಮಾಡ್ಬೇಕಾಗಿತ್ತು. ಅದಕ್ಕೆ ಅವ್ನು ಹೋಗಿ ಆ ಅಂಗಡಿಯವನು ಕೇಳ್ದ, ಈ ಟಿ ವಿ ಎಷ್ಟು ಕೊಡ್ತೀನಿ? ಅದಕ್ಕೆ ಅವ ಅಂಗಡಿಯವ ಹೇಳ್ದ, ನಾವು ಹಿಂಗೆ ದಡ್ರಿಗೆ ಮೂರ್ಖರಿಗೆ ಏನು ಮಾರಂಗಿಲ್ಲ ರೀ, ನೀವು ಹೋಗ್ರಿ ಅಂತ. ಸರಿ, ಇವ ಮನೆಗೆ ಬಂದ, ಹಂಗ್ಯಾಕೆ ಅಂದವ ನನಗೆ ಅಂತ ವಿಚಾರ ಮಾಡ್ದ. ಸೊ ಈ ಸರ್ತಿ ಅವ ಡ್ರೆಸ್ ಚೇಂಜ್ ಮಾಡಿಬಿಟ್ಟ, ಜುಬ್ಬ ಹಾಕ್ಕೊಂಡ, ಪೈಜಾಮ ಹಾಕ್ಕೊಂಡ, ಸ್ವಲ್ಪ ಗಡ್ಡ ಹಚ್ಕೊಂಡ. ಆಮೇಲೆ ಮತ್ತೆ ಹೋಗ್ತದ, ನೋಡಿ ಸ್ವಾಮಿ, ಈ ಟಿ ವಿ ಎಷ್ಟು ಕೊಡ್ತೀರಿ ಅಂತ. ನಾ ಹೇಳಲಿಲ್ಲ, ಮೂರ್ಖರಿಗೆ ದಡ್ರಿಗೆ ಏನು ಕೊಡಂಗಿಲ್ಲ ನಾವು ಅಂಗಡಿಯಾಗ ಅಂಥೇಳಿ, ನಡೀನಿ ಅಂತ ಕಳ್ಸಿನಿ. ಸರಿ, ಮತ್ತೆ ಮರುದಿವ್ಸ ಬೇರೆ ಈ ಸರ್ತಿ ಡ್ರೆಸ್ ಚೇಂಜ್ ಮಾಡಿದಂತೆ. ಈ ಸರ್ತಿ ಒಂದು ಸ್ವಲ್ಪ ಕೋಟು ಸೂಟು ಬೂಟು ಹಾಕ್ಕೊಂಡು ಸ್ವಲ್ಪ ಶ್ರೀಮಂತರಂಗಾಗಿ ಇನ್ನೂ ಸ್ವಲ್ಪ, ಅಂದರೆ ಯಾಕಂದ್ರೆ ಮೋಸ್ಟ್ಲಿ ಬಡವ್ರಿಗೆ ಏನು ಕೊಡ್ಲಿಕ್ಕಿಲ್ಲ ಅಂತೇಳಿ ಮತ್ತೆ ಅಂಗಡಿಗೆ ಬಂದಂತೆ. ಮತ್ತೆ ಕೇಳಿದಂತೆ, ಅಲ್ಲಪ್ಪ ಈ ಟಿ ವಿ ಎಷ್ಟು ಕೊಡ್ತೀವಿ? ಹೇಳಿದ್ರೆ ತೀತ ಇಲ್ಲಿ ನಿನಗೆ, ನಾವು ಮೂರ್ಖರಿಗೆ ದಡ್ರಿಗೆ ಏನು ಕೊಡಂಗಿಲ್ಲ ಅಂತ, ನಡೀತಗಡೆ. ಅದಕ್ಕೆ ಈ ಸರ್ತಿಂದ ನೀ ಏನು ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ, ನಡೀತದೆ ನನಗೆ, ಆದ್ರೆ ನಾನು ಮೂರ್ಖ ದಡ್ಡ ಅಂತ ಹೆಂಗೆ ಕಡ್ಡಿ ಹಿಡಿತೀನಿ. ಅದಕ್ಕೆ ಅವನ್ನ, ಸರ್ ನೀವು ಹಗಲೆಲ್ಲ ಬಂದು ಆ ಮೈಕ್ರೋವೇವ್ ಒಂದು ತೋರಿಸಿ ಟಿ ವಿ ಎಷ್ಟು ಕೊಡ್ತಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು ರೀ ಗೆಳೆಯರ. ಈಗ ಬ್ರೇಕ್ ತೊಗೊಳ್ಳೋ ಟೈಮ್ ರೀ. ನೋಡಿರಿ, ನೀವು ಎಲ್ಲಿ ಹೋಗ್ಬೇಡ್ರಿ ದಯವಿಟ್ಟು, ಯಾಕಂದ್ರೆ ನಾನು ಮಸ್ತ್ ಜೋಕ್ಗಳನ್ನು ನಿಮ್ಮ ಸಲುವಾಗಿ ಕಾಯ್ಕೊಂಡು ಒಂದು ಸಣ್ಣ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ ನಿಮಗೆ ಜೋಕ್ ಹೇಳಲಿಕ್ಕೆ. ಮುಂದೆ ಜೋಗ್ ಜಂಕ್ಷನ್.